ದೊಡ್ಡ ದೊಡ್ಡ ಪ್ರತಿಮೆಗಳು, ದೊಡ್ಡ ದೊಡ್ಡ ದೇವಸ್ಥಾನಗಳು, ದೊಡ್ಡ ದೊಡ್ಡ ವಿಗ್ರಹಗಳು, ದೊಡ್ಡ ದೊಡ್ಡ ಕಟ್ಟಡಗಳು ಆ ದೇಶದ ಇತಿಹಾಸ ಹಾಗೂ ಗತವೈಭವವನ್ನ ಸೂಚಿಸುತ್ತವೆ. ಇದೇ ಕಾರಣ ನಾವು ಅನಾದಿ ಕಾಲದಿಂದಲೂ ದೇಶ ವಿದೇಶಗಳಲ್ಲಿ, ರಾಜ್ಯಗಳಲ್ಲಿ ದೇವಸ್ಥಾನಗಳನ್ನ, ದೊಡ್ಡ ದೊಡ್ಡ ಪ್ರತಿಮೆಗಳನ್ನ ನಮ್ಮ ರಾಜ ಮಹಾರಾಜರು ಕೂಡ ಕಟ್ಟಿದ್ದನ್ನ ನಾವು ಸ್ಮರಿಸಬಹುದು. ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ವಿಶ್ವದ ಅತಿ ಎತ್ತರದ ಪ್ರತಿಮೆಗಳ ಒಂದು ಝಲಕನ್ನ ಕೊಡ್ತಾ ಇದ್ದೀನಿ. ಈ ವಿಡಿಯೋ ನೋಡಿದ ಮೇಲೆ ನೀವು ನಿಮ್ಮ ದೇಶ ಅಂದರೆ ಭಾರತ ದೇಶದ ಬಗ್ಗೆ ಹೆಮ್ಮೆ ಪಡೋದು ಗ್ಯಾರಂಟಿ ಅಂತ ಮೊದಲೇ ಹೇಳ್ತಾ ಇದ್ದೀನಿ. ಹಾಗಾದ್ರೆ ತಡ ಯಾಕೆ, ಈ ವಿಡಿಯೋನ ಈಗಲೇ ಶುರು ಮಾಡೋಣ. ಅದಕ್ಕಿಂತ ಮೊದಲು ನೀವು ನಮ್ಮ ಚಾನೆಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ನಮಸ್ಕಾರ ಸ್ನೇಹಿತರೆ, ಫೋಕಸ್ ಯೂಟ್ಯೂಬ್ ಕನ್ನಡ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ಮನುಷ್ಯನ ಸರಾಸರಿ ಎತ್ತರ 176 ಸೆಂಟಿಮೀಟರ್. ಆದ್ರೆ ವಿಶ್ವದ ಅತಿ ಎತ್ತರ ಮನುಷ್ಯ ರಾಬರ್ಟ್ ವಾಡ್ಲೋನ ಎತ್ತರ ಸುಮಾರು 2.72 ಮೀಟರ್ ಆಗಿದೆ, ಅಂದ್ರೆ 8.9 ಅಡಿ. ಹಾಗೆಯೇ ಭಾರತ ದೇಶದ ಅತಿ ಎತ್ತರದ ಮನುಷ್ಯ ಧರ್ಮೇಂದ್ರ ಪ್ರತಾಪ್ ಸಿಂಗ್ನ ಎತ್ತರ 2.46 ಮೀಟರ್, ಅಂದ್ರೆ 8.1 ಅಡಿ ಆಗಿದೆ. ಆದ್ರೆ ಇವತ್ತು ನಾವು ನಿಮಗೆ ವಿಶ್ವದ ಎತ್ತರದ ಪ್ರತಿಮೆಗಳ ಸಾಲುಗಳನ್ನ ಪ್ರಸ್ತುತಪಡಿಸ್ತಾ ಇದ್ದೀವಿ. ಮೊದಲನೇದಾಗಿ ದಿ ಸ್ಟ್ಯಾಚ್ಯೂ ಆಫ್ ಡೇವಿಡ್. ಇದು ಇರುವುದು ಇಟಲಿ ದೇಶದ ಫ್ಲೋರೆನ್ಸ್ ನಗರದಲ್ಲಿ. ಇದರ ಎತ್ತರ 5.17 ಮೀಟರ್. ಮಾರ್ಟಿನ್ ಲೂಥರ್ ಕಿಂಗ್. ಈ ಪ್ರತಿಮೆಯ ಎತ್ತರ 9.1 ಮೀಟರ್ ಆಗಿದೆ. ಇದು ಅಮೆರಿಕ ದೇಶದ ವಾಷಿಂಗ್ಟನ್ ಡಿಸಿಯಲ್ಲಿ ಸ್ಥಿತವಾಗಿದೆ. ಸ್ಫಿಂಕ್ಸ್ ಪ್ರತಿಮೆ. ಇದರ ಎತ್ತರ 20 ಮೀಟರ್ ಆಗಿದೆ. ಇದು ಈಜಿಪ್ಟ್ ದೇಶದ ಗಿಜಾ ಪಟ್ಟಣದಲ್ಲಿದೆ. ಟಿಯಾನ್ ಟ್ಯಾನ್ ಬುದ್ಧ ಪ್ರತಿಮೆ. ಇದರ ಎತ್ತರ 34 ಮೀಟರ್ ಆಗಿದೆ. ಇದು ಹಾಂಗ್ಕಾಂಗ್ ದೇಶದಲ್ಲಿ ನೆಲೆಗೊಂಡಿದೆ. ಆದಿಯೋಗಿ ಶಿವನ ವಿಗ್ರಹ. ಇದು ನಮ್ಮ ಭಾರತ ದೇಶದ ತಮಿಳುನಾಡು ರಾಜ್ಯದ ಕೊಯಮತ್ತೂರು ಹತ್ತಿರ ಇರುವ ಇಶಾ ಫೌಂಡೇಶನ್ ನಲ್ಲಿದೆ. ಇದರ ಎತ್ತರ ಸುಮಾರು 34 ಮೀಟರ್ ಆಗಿದೆ. ಶಿವನ ಪ್ರತಿಮೆ. ಇದು ನಮ್ಮ ಕರ್ನಾಟಕದ ಹೆಮ್ಮೆಯ ವಿಷಯ. ಇದರ ಎತ್ತರ ಬರೋಬ್ಬರಿ 37.5 ಮೀಟರ್ ಆಗಿದೆ. ಇದು ಅದ್ಭುತವಾದ ಪ್ರತಿಮೆ. ಇದು ಕರ್ನಾಟಕ ರಾಜ್ಯದ ಉತ್ತರ ಕನ್ನಡ ಜಿಲ್ಲೆಯ ಮುರುಡೇಶ್ವರದಲ್ಲಿ ನೆಲೆಗೊಂಡಿದೆ. ದಿ ಕ್ರೈಸ್ಟ್ ದಿ ರಿಡೀಮರ್. ಇದರ ಎತ್ತರ 38 ಮೀಟರ್ ಆಗಿದೆ. ಇದು ಬ್ರೆಜಿಲ್ ದೇಶದ ರಾಜಧಾನಿ ರಿಯೋದಲ್ಲಿ ಸ್ಥಿತಗೊಂಡಿದೆ. ವ್ಯಾಟ್ ಪೋತಿಕಾನ್ ಪ್ರತಿಮೆ. ಇದು ಬುದ್ಧನ ಪ್ರತಿಮೆ ಆಗಿದೆ. ಇದರ ಎತ್ತರ 39 ಮೀಟರ್ ಆಗಿದೆ. ಇದು ಮಲೇಷ್ಯಾ ದೇಶದ ಕೋಟಾಭಾರೂನಲ್ಲಿ ಸ್ಥಿತಗೊಂಡಿದೆ. ಕ್ರೈಸ್ಟ್ ದಿ ಲಾ ಕಾಂಕಾರ್ಡಿಯಾ. ಇದು ಕ್ರೈಸ್ತನ ಒಂದು ಪ್ರತಿಮೆಯಾಗಿದೆ. ಇದರ ಎತ್ತರ 40 ಮೀಟರ್ ಆಗಿದೆ. ಇದು ಬೋಲ್ವಿಯಾ ದೇಶದಲ್ಲಿ ನೆಲೆಗೊಂಡಿದೆ. ಅಟಾಟುರ್ಕ್ ಮಾಸ್ಕ್ ಪ್ರತಿಮೆ. ಇದರ ಎತ್ತರ 42 ಮೀಟರ್ ಆಗಿದೆ. ಇದು ಟರ್ಕಿ ದೇಶದ ಇಜ್ಮೀರ್ ನಗರದಲ್ಲಿ ಕಟ್ಟಲಾಗಿದೆ. ಟಾಂಗ್ ಲ್ಯಾಮ್ ಲೋ ಅಮಿತಾಬಾಗ್ ಬುದ್ಧ ಪ್ರತಿಮೆ. ಇದರ ಎತ್ತರ 43 ಮೀಟರ್ ಆಗಿದೆ. ಇದು ವಿಯೆಟ್ನಾಂನ ಟಾಂಗ್ ಟ್ರಾಂಗ್ ನಲ್ಲಿ ಸ್ಥಿತಗೊಂಡಿದೆ. ಕಾನ್ಫ್ಯೂಷಿಯಸ್ ಪ್ರತಿಮೆ. ಇದರ ಎತ್ತರ ಬರೋಬ್ಬರಿ 72 ಮೀಟರ್ ಆಗಿದೆ. ಇದನ್ನ ಕೋಫು ಚೈನಾದಲ್ಲಿ ಕಟ್ಟಲಾಗಿದೆ. ಬ್ರಾಂಜ್ ಸ್ಟ್ಯಾಚ್ಯೂ ಆಫ್ ಡಿಜಾಂಗ್. ಇದನ್ನ ಚೈನಾ ದೇಶದ ಕಿಯಾಂಗ್ ನಗರದಲ್ಲಿ ಕಟ್ಟಲಾಗಿದೆ. ಇದರ ಎತ್ತರ ಬರೋಬ್ಬರಿ 76 ಮೀಟರ್ ಆಗಿದೆ. ಕ್ಯುಯಾನಿನ್ ಮೌಂಟ್ ಝಿಕಾಸಸ್. ಇದರ ಎತ್ತರ 77 ಮೀಟರ್ ಆಗಿದೆ. ಇದು ಕೂಡ ಚೈನಾ ದೇಶದ ಪೋಷನ್ ನಗರದಲ್ಲಿದೆ. ದಿ ಮದರ್ಲ್ಯಾಂಡ್ ಕಾಲ್ಸ್ ಪ್ರತಿಮೆ. ಇದು ರಷ್ಯಾದಲ್ಲಿ ಕಟ್ಟಲಾಗಿರುವಂತಹ ಒಂದು ಅದ್ಭುತ ಪ್ರತಿಮೆ ಆಗಿದೆ. ಇದರ ಎತ್ತರ 85 ಮೀಟರ್ ಆಗಿದೆ. ದಿ ಗ್ರೇಟ್ ಬುದ್ಧ ವಿಗ್ರಹ. ಈ ಅದ್ಭುತ ವಿಗ್ರಹವನ್ನ ಥೈಲ್ಯಾಂಡ್ ದೇಶದಲ್ಲಿ ಕಟ್ಟಲಾಗಿದೆ. ಇದರ ಎತ್ತರ ಬರೋಬ್ಬರಿ 92 ಮೀಟರ್ ಆಗಿದೆ. ದಿ ಸ್ಟ್ಯಾಚ್ಯೂ ಆಫ್ ಲಿಬರ್ಟಿ. ಹೌದು, ಇದು ಅತ್ಯಂತ ಹೆಚ್ಚು ಜನಪ್ರಿಯಗೊಂಡಂತಹ ಒಂದು ಪ್ರತಿಮೆಯಾಗಿದೆ. ಈ ಅದ್ಭುತ ಪ್ರತಿಮೆಯ ಎತ್ತರ 93 ಮೀಟರ್ ಆಗಿದೆ. ಇದು ಅಮೆರಿಕ ದೇಶದ ನ್ಯೂಯಾರ್ಕ್ ನಗರದಲ್ಲಿದೆ. ಉಶಿಕು ಬುದ್ಧ ಪ್ರತಿಮೆ. ಹೌದು, ಇದರ ಎತ್ತರ ಬರೋಬ್ಬರಿ 100 ಮೀಟರ್ ಆಗಿದೆ. ಇದು ಜಪಾನ್ ದೇಶದಲ್ಲಿ ನೆಲೆಗೊಂಡಿದೆ. ಮದರ್ಲ್ಯಾಂಡ್ ಮಾನ್ಯುಮೆಂಟ್ ವಿಗ್ರಹ. ಇದು ಉಕ್ರೇನ್ ದೇಶದ ರಾಜಧಾನಿ ಕೀವ್ ನಗರದಲ್ಲಿ ಕಟ್ಟಲಾಗಿದೆ. ಇದನ್ನ ಉಕ್ರೇನ್ ದೇಶದ ರಾಜಧಾನಿ ಕೀವ್ ನಗರದಲ್ಲಿ ಕಟ್ಟಲಾಗಿದೆ. ಇದರ ಎತ್ತರ 102 ಮೀಟರ್ ಆಗಿದೆ. ಇದು ವಿಶ್ವದ 5ನೇ ಅತಿ ಎತ್ತರದ ಪ್ರತಿಮೆ ಆಗಿದೆ.
ಗುವಾನಿನ್ ನನ್ಶಾನ್ ಪ್ರತಿಮೆ ಇದು ಚೈನಾ ದೇಶದ ಹೈನಾ ಎಂಬ ನಗರದಲ್ಲಿದೆ. ಇದರ ಎತ್ತರ 108 ಮೀಟರ್ ಆಗಿದೆ. ಇದು ವಿಶ್ವದ 4ನೇ ಅತಿ ಎತ್ತರದ ಪ್ರತಿಮೆ ಆಗಿದೆ. ಲೈಕ್ಯುಮ್ ಸೆಕಾ ಪ್ರತಿಮೆ ಈ ಅದ್ಭುತವಾದಂತಹ ಪ್ರತಿಮೆ ಮೈನ್ಮಾರ್ ದೇಶದ ಮೋನಿಯುಮ್ ನಗರದಲ್ಲಿದೆ. ಇದರ ಎತ್ತರ 115 ಮೀಟರ್ ಆಗಿದೆ. ಇದು ವಿಶ್ವದ 3ನೇ ಅತಿ ಎತ್ತರದ ಪ್ರತಿಮೆ ಆಗಿದೆ. ಸ್ಪ್ರಿಂಗ್ ಟೆಂಪಲ್ ಆಫ್ ಬುದ್ಧ ಇದು ಚೈನಾ ದೇಶದ ಹೆನಾನ್ ಎಂಬ ನಗರದಲ್ಲಿದೆ. ಇದು ಬುದ್ಧನ ಪ್ರತಿಮೆಯಾಗಿದ್ದು ಇದರ ಎತ್ತರ 128 ಮೀಟರ್ ಆಗಿದೆ. ಇದು ವಿಶ್ವದ 2ನೇ ಅತಿ ಎತ್ತರದ ಪ್ರತಿಮೆಯಾಗಿದೆ. ಸ್ನೇಹಿತರೆ, ಈಗ ನೀವು ಯೋಚಿಸುತ್ತಿರಬಹುದು, ವಿಶ್ವದ ಅತಿ ಎತ್ತರದ ಪ್ರತಿಮೆ ಎಲ್ಲಿದೆ, ಹೇಗಿದೆ, ಅದು ಯಾರದ್ದು ಎಂದು. ಆದರೆ ಒಂದು ವಿಷಯ ಹೇಳ್ತಾ ಇದ್ದೀನಿ ಸ್ನೇಹಿತರೆ, ಇದು ನಮ್ಮ ದೇಶದ ಗರ್ವ, ನಾವು ಹೆಮ್ಮೆ ಪಡುವಂತಹ ವಿಷಯವಾಗಿದೆ. ಹೌದು, ಎದೆ ತಟ್ಟಿ ನಾವು ಹೇಳಬಹುದು, ವಿಶ್ವದ ಅತಿ ಎತ್ತರದ ಪ್ರತಿಮೆ ನಮ್ಮ ದೇಶದಲ್ಲಿದೆ. ಅದರ ಎತ್ತರ ಬರೋಬ್ಬರಿ 179 ಮೀಟರ್ ಆಗಿದೆ. ಹೌದು, ನೀವು ಊಹಿಸಿದ್ದು ಸರಿ, ಕೇಳಿದ್ದು ಸರಿ, ನೋಡಿದ್ದು ಸರಿ. ಅದು ಭಾರತ ದೇಶದ ಗುಜರಾತ್ ರಾಜ್ಯದಲ್ಲಿ ನೆಲೆಗೊಂಡಿರುವ ದ ಸ್ಟ್ಯಾಚ್ಯೂ ಆಫ್ ಯೂನಿಟಿ ಆಗಿದೆ. ಇದು ನಮ್ಮ ಭಾರತ ದೇಶದ ಉಕ್ಕಿನ ಮನುಷ್ಯ ಎಂದು ಕರೆಯಲ್ಪಡುವಂತಹ ಮಹಾನ್ ವ್ಯಕ್ತಿ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರ ಪ್ರತಿಮೆಯಾಗಿದೆ. ಇದನ್ನ 2018ರಲ್ಲಿ ನಮ್ಮ ಹೆಮ್ಮೆಯ ಪ್ರಧಾನಿ ನರೇಂದ್ರ ಮೋದಿ ಅವರು ವಿಶ್ವಕ್ಕೆ ಸಮರ್ಪಣೆ ಮಾಡಿದ್ದಾರೆ. ಇದು ಮೋದಿ ಅವರು ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರಿಗೆ ಕೊಟ್ಟಿರುವಂತಹ ಒಂದು ಅಭೂತಪೂರ್ವ ಗೌರವ ಕೂಡವಾಗಿದೆ. ಸ್ನೇಹಿತರೆ, ನಿಮಗೆ ನಿಮ್ಮ ದೇಶದ ಮೇಲೆ ಗೌರವವಿದ್ದರೆ, ಹೆಮ್ಮೆ ಇದ್ದರೆ, ಒಂದಿಲ್ಲ ಒಂದು ದಿವಸ ಇಂತಹ ಅದ್ಭುತವಾದಂತಹ ಅಂದರೆ ವಿಶ್ವದ ಅತಿ ಎತ್ತರದ ಪ್ರತಿಮೆಯನ್ನು ನೋಡಲು ಮಿಸ್ ಮಾಡಬೇಡಿ. ಇಂತಹದೇ ಅದ್ಭುತವಾದಂತಹ ಕುತೂಹಲಕಾರಿ ವಿಷಯಗಳನ್ನ ಮುಂದಿನ ಸಂಚಿಕೆಯಲ್ಲಿ ಕೊಡ್ತಾ ಇದ್ದೀನಿ. ಅಲ್ಲಿಯವರೆಗೆ ಜೈ ಹಿಂದ್, ಜೈ ಕರ್ನಾಟಕ. ಕೀಪ್ ವಾಚಿಂಗ್ ಫೋಕಸ್ ಯೂಟ್ಯೂಬ್ ಕನ್ನಡ ಚಾನೆಲ್.